ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ 9 ಬಿಗ್ ನ್ಯೂಸ್ನಲ್ಲಿ. ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆಯಲ್ಲಿ ಜೈಲು ಪಾಲಾಗಿರುವಂತಹ ಕೇಜ್ರಿವಾಲ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಮೇ 20ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಆದೇಶ ಹೊರಡಿಸಿದೆ. ಹೀಗಾಗಿ ಕೇಜ್ರಿವಾಲ್ ಮತ್ತೆ 13 ದಿನ ಜೈಲಿನಲ್ಲೇ ಇರುವಂತಾಗಿದೆ. ಇಡೀ ಬಂಧನ ಪ್ರಶ್ನಿಸಿ ಮತ್ತು ಚುನಾವಣಾ ಪ್ರಚಾರಕ್ಕಾಗಿ ಜಾಮೀನು ನೀಡಬೇಕು ಅಂತ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ನಿಮಗೆ ಜಾಮೀನು ನೀಡಿದರೂ ಸಿಎಂ ಆಗಿ ಅಧಿಕೃತ ಕರ್ತವ್ಯಗಳನ್ನು ಮಾಡುವಂತಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ಯಾಕಂದರೆ ಸಿಎಂ ಆದ ಕಾರಣಕ್ಕೆ ಚುನಾವಣೆ ಪ್ರಚಾರ ನಡೆಸಲು ಜಾಮೀನು ನೀಡಿದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ಜಾಮೀನು ಕೊಟ್ಟರೆ ವ್ಯವಸ್ಥೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅರ್ಜಿಯ ವಿಚಾರಣೆಯನ್ನು ಮುಂದಿನ ವಾರಕ್ಕೆ ಮುಂದೂಡಿದೆ. ಜಾರ್ಖಂಡ್ನಲ್ಲಿ ಇಡೀ ದಾಳಿ ಮುಂದುವರೆದಿದ್ದು ಇವತ್ತು 5 ಸ್ಥಳಗಳಲ್ಲಿ ರೇಡ್ ಮಾಡಿದ್ದಾರೆ. ರಾಜೀವ್ ಕುಮಾರ್ ಎಂಬ ಗುತ್ತಿಗೆದಾರನಿಗೆ ಸೇರಿದ ಪ್ರಾಪರ್ಟಿ ಮೇಲೆ ದಾಳಿ ನಡೆಸಿದ್ದು 10 ಕೋಟಿ ರೂಪಾಯಿವರೆಗೂ ಕೂಡ ಹೆಚ್ಚಿನ ಹಣ ಸೀಸ್ ಮಾಡಲಾಗಿದೆ. ಹಲವೆಡೆ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ನಿನ್ನೆಯಷ್ಟೇ ಸಚಿವರೊಬ್ಬರ ಆಪ್ತ ಕಾರ್ಯದರ್ಶಿಯ ಮನೆ ಕೆಲಸವನ್ನ ನಿವಾಸದ ಮೇಲೆ ದಾಳಿ ಮಾಡಿದಾಗ 33 ಕೋಟಿ ರೂಪಾಯಿ ಸೀಸ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾನದ ವೇಳೆ ಟಿಎಂಸಿ ಹಾಗೂ ಬಿಜೆಪಿಯ ನಡುವೆ ಕಿರಿಕ್ ನಡೆದಿದೆ. ಜಂಗೀಪುರ ಬಿಜೆಪಿ ಅಭ್ಯರ್ಥಿ ಧನಂಜಯ್ ಘೋಷ್ ಹಾಗೂ ತೃಣಮೂಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಗೌತಮ್ ಘೋಷ್ ನಡುವೆ ಮಾತಿನ ಚಕಮಕಿಯಾಯಿತು. ಈ ವೇಳೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಟಿಎಂಸಿ ಮುಖಂಡ ಗೌತಮ್ ಘೋಷ್ ಮತಗಟ್ಟೆ ಹೊರಗೆ ಮತದಾರರ ಮೇಲೆ ಪ್ರಭಾವ ಬೀರ್ತಾ ಇದ್ರು. ಇದಕ್ಕೆ ನಾನು ವಿರೋಧ ವ್ಯಕ್ತಪಡಿಸಿದೆ. ಈ ವೇಳೆ ವಾಗ್ವಾದ ಆಗಿದೆ ಅಂತ ಧನಂಜಯ್ ಘೋಷ್ ಆರೋಪಿಸಿದ್ದಾರೆ. ಗೌತಮ್ ಘೋಷ್ ವಿರುದ್ಧ ಚುನಾವಣಾಧಿಕಾರಿಗೆ ಧನಂಜಯ್ ಘೋಷ್ ದೂರು ನೀಡಿದ್ದಾರೆ. ಅಸ್ಸಾಂನ ದುಬ್ರಿಘಾಟ್ನ ಮತದಾರರು ಬೋಟ್ ಮೂಲಕ ತೆರಳಿ ಮತ ಚಲಾಯಿಸಿದ್ರು. ಬೋಟ್ಗಳ ಮೂಲಕ ಸಂತಸದಿಂದಲೇ ಮತಗಟ್ಟೆಗೆ ಆಗಮಿಸಿದಂಥ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ರು. ಪ್ರತಿ ಬಾರಿಯೂ ಕೂಡ ನಾವು ಹೀಗೆ ಮತ ಹಾಕ್ತೇವೆ, ನಮಗೆ ಯಾವುದೇ ಬೇಸರ ಇಲ್ಲ ಅಂತ ಕೆಲವರು ಹೇಳಿದರು. ಮಹಾರಾಷ್ಟ್ರದ ಲಾತೂರ್ನಲ್ಲಿ ನಟ ರಿತೇಶ್ ದೇಶ್ಮುಖ್ ಮತ್ತು ಪತ್ನಿ ಜಿನಲಿಯಾ ದೇಶ್ಮುಖ್ ಮತದಾನ ಮಾಡಿದ್ರು. ಸರ್ತಿ ಸಾಲಿನಲ್ಲಿ ನಿಂತು ದಂಪತಿ ಹಕ್ಕು ಚಲಾಯಿಸಿದ್ರು. ಎಲ್ಲರೂ ಕೂಡ ಮತದಾನ ಮಾಡಿ ಅಂತ ಕರೆ ಕೊಟ್ಟರು. ಸಾಮಾಜಿಕ ಜಾಲತಾಣದ ಮೂಲಕ ಕೂಡ ದಂಪತಿ ಈ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಶೇಷವಾಗಿತ್ತು. ಇನ್ನು ರಾಜ್ಯದ ಹಲವೆಡೆ ಇಂದು ಸಹ ಭಾರೀ ಮಳೆಯಾಗಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ, ಅರಸೀಕೆರೆ ತಾಲೂಕಿನ ಹಲವೆಡೆ ಗುಡುಗು ಸಿಡಿಲು, ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಸುರಿದಿದೆ. ಮತ್ತೊಂದೆಡೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಹಾಗೆಯೇ ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ. ಕೆಲವೊಂದಷ್ಟು ಕಡೆ ಚಿಕ್ಕಮಗಳೂರಿನಲ್ಲಿ ಆಲಿಕಲ್ಲು ಮಳೆ ಕೂಡ ಆಗಿದೆ. ಇದರಿಂದ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಅಲ್ಲೂ ಕೂಡ ಒಂದಷ್ಟು ಗಾಳಿ ಮಳೆ ಆಗಿರುವಂಥ ಕಾರಣ ಮರಗಳು ಧರೆಗುರುಳಿವೆ. ಏನೋ ಹಲವಾರು ಭಾಗಗಳಲ್ಲಿ ಮಳೆ ಆಗುವಂಥ ನಿರೀಕ್ಷೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಸೊ ರಸ್ತೆಗಳಲ್ಲಿ ಮರಗಳು ಬಿದ್ದಂತಹ ಕಾರಣ ವಾಹನ ಸವಾರಿಗೆ ತೊಂದರೆ ಉಂಟಾಯಿತು. ನೀವು ದೃಶ್ಯಗಳು ಕೂಡ ನೋಡ್ತಿರೋ ಹಾಗೆ KSRTC ಬಸ್ ಸವಾರು ಸೇರಿದ ಹಾಗೇನೆ ಹಲವಾರು ಸವಾರಿಗೆ ರಸ್ತೆಯಲ್ಲಿ ಅಡ್ಡಿ ಉಂಟಾದಂಥ ಕಾರಣ ಬಿದ್ದಿದ್ದಂಥ ಮರಗಳನ್ನು ತೆರವುಗೊಳಿಸುವಂಥ ಕೆಲಸ ಅರಣ್ಯ ಇಲಾಖೆ ಹಾಗೆಯೇ ಸ್ಥಳೀಯರು ಎಲ್ಲರೂ ಕೂಡ ಸೇರಿಸಿ ಮರಗಳನ್ನು ಪಕ್ಕಕ್ಕೆ ಸರಿಸಿ ರೋಡ್ಗಳನ್ನು ಕ್ಲಿಯರ್ ಮಾಡಿದ್ರು.